ಸಲಾಮ್ ಅಲೈಕುಂ ರಹಮತುಲ್ಲಾಹಿ ವಬರಕಾತು. ಸ್ನೇಹಿತರೆ ಮತ್ತೆ ವೀಕ್ಷಕರೇ, ಇದು ಕನ್ನಡ ಭಾಷೆಯಲ್ಲಿ ನಮ್ಮ 4ನೇ ವಿಡಿಯೋ. ಇದಕ್ಕಿಂತ ಮುಂಚೆ 3 ವಿಡಿಯೋಸ್ ಅನ್ನ ನಾವು ಮಾಡಿದ್ದೀವಿ. ನಂಬಿಕೆ ಅಂದ್ರೆ ಏನು, ನಂಬಿಕೆಯ ಮಹತ್ವ, ಮತ್ತೆ ಪವಿತ್ರ ಕುರಾನ್ ಬಗ್ಗೆ. ಇವತ್ತಿನ ವಿಡಿಯೋಲ್ಲಿ ನಂಬಿಕೆಯ ಲೇಖನ ಅಥವಾ ನಂಬಿಕೆಯ ತತ್ವದಲ್ಲಿ ಒಂದು ಮುಖ್ಯ ವಿಚಾರ ಅಥವಾ ಒಂದು ಮುಖ್ಯ ನಂಬಿಕೆ, ಅದರಿಂದ ಒಬ್ಬ ವ್ಯಕ್ತಿ ಮುಸಲ್ಮಾನ್ ಆಗ್ತಾನ, ಅದಿಲ್ಲ ಅಂತಂದ್ರೆ ಆ ವ್ಯಕ್ತಿ ಮುಸಲ್ಮಾನ್ ಇರುವುದಿಲ್ಲ. ಅದು ಏನಂತಂದ್ರೆ ಒನ್ನೆಸ್ ಆಫ್ ಗಾಡ್ ಅಂತ ಹೇಳ್ತೀವಿ ನಾವು ಇಂಗ್ಲಿಷ್ ಅಲ್ಲಿ. ಉರ್ದು ಅಲ್ಲಿ ಮತ್ತೆ ನಮ್ಮ ಇಸ್ಲಾಂ ಧರ್ಮ ಮುಖಾಂತರ ಆ ಕಾಂಟೆಕ್ಸ್ಟ್ ಅಲ್ಲಿ ನಾವು ತೌಹೀದ್ ಅಂತ ಹೇಳ್ತೀವಿ. ಅಂದ್ರೆ ದೇವ್ರು ಒಬ್ಬನೇ ಇದಾನ, ಅವನ್ ಸರಿ ಸಮಾನ ಯಾರು ಇಲ್ಲ, ಮತ್ತೆ ಅವನ್ಗೆ ಯಾವುದೇ ರೀತಿಯಾದ ಮಕ್ಕಳು, ತಂದೆ ತಾಯಿ, ಪೋಷಕರು ಯಾರು ಇಲ್ಲ, ಅವನು ಒಬ್ಬನೇ ಇದಾನ ಅಂತ ಇದು ಒಂದು ನಂಬಿಕೆ. ಇದಕ್ಕೆ ನಾವು ತೌಹೀದ್ ಅಂತ ಹೇಳ್ತೀವಿ. ಮತ್ತೆ ಅವನು ಒಬ್ಬನೇ ಈ ಸೃಷ್ಟಿಕರ್ತ, ಅವನು ಒಬ್ಬನೇ ಜೀವನ ಕೊಡೋನು, ಅವನು ಒಬ್ಬನೇ ಸಾವು ಕೊಡೋನು, ಅವನು ಒಬ್ಬನೇ ಸೂರ್ಯನ ಬೆಳಕು ಕೊಡೋನು, ಅವನು ಒಬ್ಬನೇ ಈ ಇಡೀ ಪ್ರಪಂಚ, ಈ ಇಡೀ ವಿಶ್ವವನ್ನು ಕಂಟ್ರೋಲ್ ಮಾಡಿದಾನ, ಮತ್ತೆ ಸೃಷ್ಟಿ ಮಾಡಿದಾನ ಅಂತ ಒಂದು ನಂಬಿಕೆ ನಮ್ದು. ಇದು ನೀವು ಕುರಾನ್ ಓದಿದ್ರೆ ಸೂರೆ ಇಖ್ಲಾಸ್ ಅಲ್ಲಿ ಕುಲ್ ಹುವಲ್ಲಾಹು ಅಹದ್ ಅಂತ ಇದೆ. ಆ ದೇವರು ಒಬ್ಬನೇ, ಅವನು ಯಾವ ರೀತಿ ಒಬ್ಬನೇ ಇದಾನ, ಅವನು ಸರಿ ಸಮಾನ ಯಾರು ಇಲ್ಲ ಅಂತ. ಇದಕ್ಕೆ ನೀವು ಲಾಜಿಕಲಿನೂ ಸ್ವಲ್ಪ ಆಲೋಚನೆ ಮಾಡಿದ್ರೆ, ಸ್ವಲ್ಪ ನಮ್ಮ ಮೈಂಡ್ ಅನ್ನ ಯೂಸ್ ಮಾಡಿದ್ರೆ, ಯಾವ ರೀತಿ ಒಬ್ಬ ಡ್ರೈವರ್ ವೆಹಿಕಲ್ಗೆ ಒಬ್ಬನೇ ಇರ್ತಾನ, ಒಬ್ಬ ಕಾರ್ ಬಸ್ ನಡೆಸ್ಬೇಕಂತಂದ್ರೆ ಒಬ್ಬನೇ ಇರ್ತಾನ ಡ್ರೈವರ್. 2 ಡ್ರೈವರ್ ಇದ್ರೆ ಆ ರೋಡ್ ಅಲ್ಲಿ ಆ ವೆಹಿಕಲ್ ಕೂಡ ಕರೆಕ್ಟ್, ಆ ವಾಹನ ಕೂಡ ಕರೆಕ್ಟ್ ಹೋಗಲ್ಲ. ಅದೇ ರೀತಿ ಈ ಸೃಷ್ಟಿಕರ್ತ, ಈ ಪ್ರಪಂಚ ಮತ್ತೆ ಈ ವಿಶ್ವನ ಸೃಷ್ಟಿ ಮಾಡೋನು, ಮತ್ತೆ ಪ್ರತಿಯೊಂದು ನಮ್ಗೆ ಕೊಟ್ಟಿರೋದು ಆ ದೇವ್ರು ಒಬ್ಬನೇ. ಯಾವ ರೀತಿ ಒಂದಕ್ಕಿಂತ ಜಾಸ್ತಿ ಡ್ರೈವರ್ ಒಂದು ವಾಹನದಲ್ಲಿ, ಒಂದು ವೆಹಿಕಲ್ ಅಲ್ಲಿ, ಒಂದು ಬಸ್ ಅಲ್ಲಿ ಇದ್ರೆ ಜಗಳ ಆಗುತ್ತೆ, ಮತ್ತೆ ಹೊಂದಾಣಿಕೆ ಇರಲ್ಲ, ಮತ್ತೆ ಬೇರೆ ಬೇರೆ ವಿಷಯಗಳಲ್ಲಿ ತೊಂದರೆ ಆಗುತ್ತೆ, ಮತ್ತೆ ಆ ವಾಹನ ಸರಿಯಾಗಿ ನಡೆಯಲ್ಲ. ಅದೇ ರೀತಿ ಈ ಸೃಷ್ಟಿಕರ್ತನು ಈ ರೀತಿ ನಾವು ಆಲೋಚನೆ ಮಾಡಿದ್ರೆ ಈ ಭೂಮಿನೂ ಇರಲ್ಲ. ಯಾವ ರೀತಿ ಈ ಭೂಮಿಯಲ್ಲಿ ಈ ಸೂರ್ಯ, ಚಂದ್ರ ಮತ್ತೆ ನಕ್ಷತ್ರಗಳು ಪ್ರತಿಯೊಂದು ಒಂದು ಸಿಸ್ಟಮ್ ಆಗಿ, ಒಂದು ಡಿಸಿಪ್ಲಿನ್ ಆಗಿ, ಶಿಸ್ತು ಅಲ್ಲಿ ನಡೀತಾ ಇದೆ. ಇದರ ಹಿಂದೆ ಆ ಪ್ರೂಫ್ ಇದೆ. ಇದರ ಹಿಂದೆ ಒಂದೇ ಒಂದು ಕಾರಣ, ಆ ಸೃಷ್ಟಿಕರ್ತ, ಆ ದೇವರು ಒಬ್ಬನೇ ಇದಾನಂತ ಇದನ್ನು ನಮ್ಗೆ ಹೇಳುತ್ತೆ. ವಿಜ್ಞಾನ ಪ್ರಕಾರ ನೀವು ನೋಡಿದ್ರೆ, ಸೈನ್ಸ್ ಇವತ್ತು ಏನ್ ಹೇಳುತ್ತೆ ಅಂತಂದ್ರೆ, ಸ್ವಲ್ಪ ಸೈನ್ಸ್ ಬಗ್ಗೆ ಯಾರ ಅಧ್ಯಯನ ಮಾಡಿರ್ತಾನ, ಸ್ವಲ್ಪ ಅವನಿಗೆ ಸ್ವಲ್ಪ ತಿಳುವಳಿಕೆ ಇರ್ತಾರಲ್ಲ, ಅವನು ದೇವ್ರು ಇಲ್ಲೇ ಇಲ್ಲ ಅಂತ ಹೇಳ್ಬಿಡ್ತಾನ. ಆದ್ರೆ ಯಾವ ವ್ಯಕ್ತಿ ಸೈನ್ಸ್ ಬಗ್ಗೆ, ವಿಜ್ಞಾನ ಬಗ್ಗೆ ಗಂಭೀರವಾಗಿ ಮತ್ತೆ ಬಹಳಷ್ಟು ತಿಳ್ಕೊಂಡಿರ್ತಾನಲ್ಲ, ಅವನು ಸರಿಯಾಗಿ ಅಧ್ಯಯನ ಮಾಡಿರ್ತಾನಲ್ಲ, ಅವನು ಕೊನೆಯದಾಗಿ ಅದೇ ಹೇಳ್ತಾನ, ಈ ಸೃಷ್ಟಿ, ಈ ವಿಶ್ವ, ಈ ಪ್ರತಿಯೊಂದು ಈ ಪ್ರಪಂಚ ಹಿಂದೆ ಯಾರೋ ಒಬ್ಬ ಕ್ರಿಯೇಟರ್ ಇದಾನ, ಸೃಷ್ಟಿಕರ್ತನಿದಾನ, ಒಂದು ಸೂಪರ್ ನ್ಯಾಚುರಲ್ ಪವರ್ ಇದೆ ಅಂತ ಹೇಳ್ತಾರ. ಅದಕ್ಕೆ ನಾವು ಅವ್ರಿಗೆ ಆ ಒಬ್ಬನೇ ಅಲ್ಲಾಹನ್ಗೆ ನಾವು ದೇವರು ಅಂತ ಹೇಳ್ತೀವಿ, ಅಲ್ಲಾಹ್ ಅಂತ ಹೇಳ್ತೀವಿ. ಈ ಶಬ್ದ ಇದೆ ಅಲ್ಲ, ಅಲ್ಲಾಹ್ ಅಂತ, ಇದು ಎಷ್ಟು ಮಟ್ಟಿಗೆ ಶ್ರೇಷ್ಠವಾಗಿದೆ, ಇದು ಎಷ್ಟು ಮಟ್ಟಿಗೆ ಸ್ಪೆಷಲ್ ಇದೆ ಅಂತಂದ್ರೆ, ಇದ್ರ ಜೊತೆ ಯಾವುದೇ ರೀತಿಯಾದ ಪ್ಲೂರಲ್, ಸಿಂಗುಲರ್ ಇದ್ರ ಜೊತೆ ನಾವು ಆಡ್ ಮಾಡಕ್ ಆಗಲ್ಲ. ದೇವರು, ದೇವತೆ ಅಂತ ಹೇಳ್ಬೋದು. ಆದ್ರೆ ಅಲ್ಲಾಹನ ಜೊತೆ ಒಂದೇ ಒಂದು ಶಬ್ದ ಇದೆ, ಅದ್ರ ಜೊತೆ ಯಾವುದೇ ರೀತಿಯಾದ ಬೇರೆ ಶಬ್ದಗಳ ಜೊತೆ ನಾವು ಆಟ ಆಡಂಗ ಅಥವಾ ಅದರಲ್ಲಿ ಪರಿವರ್ತನೆ, ಅದರಲ್ಲಿ ಬದಲಾವಣೆ ಮಾಡಕ್ಕೆ ಆಗಲ್ಲ. ಅದಕ್ಕೆ ನಾವು ಗಾಡ್ ಮತ್ತೆ ದೇವರು ಅಂತ ಹೇಳೋದ ಬದಲು ಅಲ್ಲಾಹ್ ಅಂತ ಹೇಳ್ತೀವಿ. ಯಾಕಂದ್ರೆ ಈ ಶಬ್ದದಿಂದನೂ ನಮ್ಗೆ ಆ ದೇವರು ಒಬ್ಬನೇ ಇದ್ದಾನ ಅಂತ ಅರ್ಥ ಕೊಡುತ್ತೆ. ಅದಕ್ಕೆ ಇದು ಮುಖ್ಯವಾಗಿ ಬಹಳಷ್ಟು ಬೇರೆ ಬೇರೆ ಇಸ್ಲಾಂ ಮತ್ತೆ ಮುಸ್ಲಿಂ ಅವ್ರು ಬಿಟ್ಟು ಬೇರೆ ಬೇರೆ ಸಮುದಾಯದಲ್ಲಿ ಅವ್ರ ಮನಸ್ಸಲ್ಲಿ, ಅವ್ರ ಮೈಂಡ್ ಅಲ್ಲಿ ಕೆಲವೊಂದು ವಿಚಾರಗಳು ಇರ್ತಾವ. ಈ ಜೀವನ ಕೊಡೋನು ಬೇರೆ ದೇವರು, ಈ ನೀರು ಕೊಡೋದು ಬೇರೆ ದೇವರು, ಈ ಸೂರ್ಯನ ಜನ್ಮ ಕೊಟ್ಟಿರೋದು ಬೇರೆ ದೇವರು ಅಂತ ಅವ್ರ ನಂಬಿಕೆ ಇದೆ. ನೀವು ಕರೆಕ್ಟ್ ಆಗಿ ಸರಿಯಾಗಿ ಬೇರೆ ಧರ್ಮ, ಅದು ಯಾವ್ದಾದ್ರೂ ಇರ್ಬೋದು ಧರ್ಮ,
ಅದನ್ನು ನೀವು ಕರೆಕ್ಟ್ ಆಗಿ ಅಧ್ಯಯನ ಮಾಡಿದ್ರೆ ಅದರಲ್ಲಿನೂ ಅದೇ ಸಂದೇಶ ಇದೆ. ಬೇರೆ ಯಾವ್ದಾದ್ರೂ ಧರ್ಮ ಇರ್ಬೋದು, ಬೇರೆ ಯಾವ್ದಾದ್ರೂ ಧರ್ಮ ಪುಸ್ತಕಗಳು ಇರ್ಬೋದು, ಇಸ್ಲಾಮನ ಬಿಟ್ಟು ನೀವು ಅದು ಅಧ್ಯಯನ ಮಾಡಿದ್ರು ಅದರಲ್ಲಿನೂ ಕೊನೆಯದಾಗಿ ಸಾರಾಂಶ ಮತ್ತೆ ಸಂದೇಶ ಇದೇ ಸಿಗುತ್ತೆ, ದೇವರು ಒಬ್ಬನೇ ಇದಾನಂತ. ಮತ್ತೆ ಅವನು ಮಕ್ಕಳು ಇಲ್ಲ, ಯಾವುದೇ ರೀತಿಯಾದ ಸರಿ ಸಮಾನ ಅವನ ಜೊತೆ ಯಾರು ಇಲ್ಲ, ಒಬ್ಬನೇ ಇದಾನಂತ ಅದೇ ಸಂದೇಶ ಕೊಡುತ್ತೆ. ಬಹಳಷ್ಟು ಸಂದರ್ಭಗಳಲ್ಲಿ ಬೇರೆ ಸಮುದಾಯದವರು ಅಥವಾ ಬೇರೆ ವರ್ಗದವರು ಅವ್ರು ಏನ್ ಮಾಡ್ತಾರಂತಂದ್ರೆ ಜನ ನೋಡಿ, ಜನ ಯಾವ ರೀತಿ ಪಾಲನೆ ಮಾಡ್ತಾರ ಅವ್ರ ನಂಬಿಕೆ ನೋಡಿ ಅವರು ಕೆಲವೊಂದು ಟೈಮಲ್ಲಿ ಆ ತಪ್ಪು ವಿಷಯಗಳನ್ನು, ತಪ್ಪು ವಿಚಾರಗಳನ್ನು ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಅದೇ ರೀತಿ ಸಂಪ್ರದಾಯನ ಮಾಡ್ಕೊಂಡು ಹೋಗ್ತಾರ. ಸೋಮವಾರ ಬೇರೆ ದೇವರನ್ನ ಪೂಜಿಸ್ತಾರ, ಮಂಗಳವಾರ ಬೇರೆ ದೇವರನ್ನ ಪೂಜಿಸ್ತಾರ, ಬುಧವಾರ ಬೇರೆ ದೇವರನ್ನ ಪೂಜಿಸ್ತಾರ, ಮದುವೆ ಸಂದರ್ಭದಲ್ಲಿ ಬೇರೆ ದೇವರನ್ನ ಪೂಜಿಸ್ತಾರ, ಯಾವ್ದಾದ್ರು ಸತ್ತಿರ್ತಾರ ಆ ಟೈಮಲ್ಲಿ ಬೇರೆ ದೇವರನ್ನ ನೆನಪು ಮಾಡ್ತಾರ, ಯಾವ್ದಾದ್ರು ಬರ್ತ್ ಆಗಿದೆ, ಜನ್ಮ ಆಗಿರುತ್ತೆ ಪಾಪುದು, ಆ ಸಂದರ್ಭದಲ್ಲಿ ಬೇರೆ ದೇವರನ್ನು ನೆನಪು ಮಾಡ್ತಾರ. ಇವೆಲ್ಲ ಇಸ್ಲಾಂ ಧರ್ಮ ಮುಖಾಂತರನೂ ತಪ್ಪು. ಅದೇ ರೀತಿ ಬೇರೆ ಬೇರೆ ಧರ್ಮ ಇದೆಯಲ್ಲ ಆ ಧರ್ಮಗಳಲ್ಲಿನೂ ನೀವು ನಿಜವಾಗಿ ಅವ್ರ ತತ್ವಗಳು, ಅದರಲ್ಲಿ ಏನೇನ್ ನಿಯಮಗಳು ಇದಾವ, ಅದರಲ್ಲಿ ಅವ್ರು ಏನೇನ್ ಸಾರಾಂಶ ಇದೆ ಅದನ್ನು ಅದೇ ಸಂದೇಶ ಕೊಡುತ್ತೆ. ದೇವ್ರು ಒಬ್ಬನೇ ಇದಾನ, ಅಲ್ಲಾಹ್ ಒಬ್ಬನೇ ಇದಾನ, ಅವನ ಜೊತೆ ಅವನ್ ಸರಿ ಸಮಾನ ಯಾರು ಇಲ್ಲ, ಅವ್ರ ಮಕ್ಕಳು ಇಲ್ಲ, ಅವನು ತಂದೆ ತಾಯಿನೂ ಇಲ್ಲ, ಪೋಷಕರು ಇಲ್ಲ, ಅವನ್ ರೀತಿ ಯಾವುದೇ ರೀತಿ ಬೇರೆ ದೇವರು ಇಲ್ಲೇ ಇಲ್ಲ ಅಂತ ಇದೇ ನಂಬಿಕೆ. ಈ ನಂಬಿಕೆಯಲ್ಲಿ ಸ್ವಲ್ಪ ಆದ್ರೂ ಏನಾದ್ರೂ ಡೌಟ್, ಏನಾದ್ರೂ ಅವನ್ಗೆ ಶಕ್, ಏನಾದ್ರೂ ಅವನ್ಗೆ ಯಾವುದೇ ರೀತಿಯಾದ ಗೊಂದಲ ಆದ್ರೆ ಆ ವ್ಯಕ್ತಿ ಮುಸಲ್ಮಾನ್ ಇರುವುದಿಲ್ಲ. ಒಬ್ಬ ವ್ಯಕ್ತಿ ಅವ್ನ್ ಮುಸಲ್ಮಾನ್ ಆಗ್ಬೇಕಂತಂದ್ರೆ ಮೊದ್ಲೇನಾಗಿ ಲಾ ಇಲಾಹ ಇಲ್ಲಲ್ಲ ಅಂತ ಹೇಳ್ಬೇಕು, ದೇವ್ರು ಒಬ್ಬನೇ ಇದಾನ, ಅವ್ನ್ ಬಿಟ್ಟು ಯಾರು ಆರಾಧನೆ ಮಾಡಕ್ಕೆ ಅರ್ಹತೆ ಇಲ್ಲ ಅಂತ ಈ ನಂಬಿಕೆ ಇಟ್ಕೊಂಡ್ರೆ ಅವಾಗ ಅವನು ಮುಸಲ್ಮಾನ್ ಆಗ್ತಾನ. ಇನ್ನ ಇಂಥದೇ ವಿಡಿಯೋಸ್ ಅನ್ನ ನಾವು ಮುಂದೆ ಬರ್ತಾ ಬರ್ತಾ ಇನ್ನ ಡೀಟೇಲ್ ಆಗಿ ಇಂಥ ವಿಷಯಗಳನ್ನ ಡಿಸ್ಕಸ್ ಮಾಡೋಣ. ಈ ವಿಡಿಯೋವನ್ನ ನೀವು ಬಹಳಷ್ಟು ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ ನೀವು ಶೇರ್ ಮಾಡಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.